ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರ. ಅದು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಯುವ ನಿಧಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿರುವಂತದ್ದು, ಬ್ರೋ 4 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಬ್ರೋ 3 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ. ಮತ್ತೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳೋದಾದ್ರೆ ಡಿಸೆಂಬರ್ ಜಾನ್ವರಿ ರಿಸೀವ್ ಆಗಿದೆ ತುಂಬಾ ಜನಕ್ಕೆ. ಫೆಬ್ರವರಿಯಿಂದ ಅಮೌಂಟ್ ಬರಬೇಕು ಅಷ್ಟೇ. 3 to 4 months ಅಮೌಂಟ್ ಅನ್ನು ಬಂದದ್ದು ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಅದನ್ನ ಕಮೆಂಟ್ ಮಾಡಿದ್ದೀರಾ. ಸೊ ಇವಾಗ ಮೇನ್ ಪ್ರಾಬ್ಲಮ್ ಇರುವಂತದ್ದು ಏನಪ್ಪಾ ಅಂದ್ರೆ ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಅವರು ಇವಾಗೇನು ಡಿ ಕೆ ಶಿವಕುಮಾರ್ ಅವರು ಹೊಸ CM ಆಗಿದ್ದಾರೆ, ಅವರು ಕಂಪ್ಲೀಟ್ ಆಗಿ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಏನು ಗೃಹಲಕ್ಷ್ಮಿಗೆ ಡೆತ್ ಆಗಿರೋರು ಕೂಡ ಅಮೌಂಟ್ ಇಸ್ಕೊಂತಿದ್ದಾರೆ, ರೇಷನ್ ಕಾರ್ಡು ಅಪ್ಡೇಟ್ ಮಾಡಿಸಿಲ್ಲ. ಸೊ ಇಂಥವ್ರೆಲ್ಲರಿಗೂ ಕೂಡ ಮತ್ತೆ ಅಪ್ಡೇಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದು ಯಾವಾಗ ಇನ್ನು ಸ್ಟಾರ್ಟು ಅಂತ ಹೇಳ್ಬಿಟ್ಟು ಇನ್ನು ಅಪ್ಡೇಟ್ ಕೊಟ್ಟಿಲ್ಲ. ಇನ್ನು ಫಿಂಗರ್ ಪ್ರಿಂಟ್ ಅಂದರೆ ಥಂಬ್ ಇಂಪ್ರೆಷನ್ ಕೊಡಬೇಕಾಗುತ್ತೆ. ಸೊ ಇದರಿಂದ ಏನಾಗಿದೆ ಅಂದರೆ ಡೆತ್ ಆಗಿರೋರು ಒಂದು ವೇಳೆ ಅಮೌಂಟ್ ಬರ್ತಿತ್ತು ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೇ ಥರನೇ ಯುವ ನಿಧಿಗೂ ಕೂಡ ಏನನ್ನ ಒಂದು ತೊಗೊಂಡ್ಬರ್ತಾರ ಅಂತ ಹೇಳಿ ಅದನ್ನ ಕಾದು ನೋಡಬೇಕಾಗಿದೆ. ಏನಕ್ಕಪ್ಪ ಅಂದರೆ ಮೀಡಿಯಾದವರು ಕೇಳಿದಾಗ ಅಪ್ಡೇಟ್ ಕೊಡಬೇಕು CM. ಸೊ ಅಲ್ಲಿ ತನಕನೂ ಕೂಡ ಯಾವುದೇ ಅಪ್ಡೇಟ್ ಇಲ್ಲ. ಮರುಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅದೇನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳೋದಾದ್ರೆ ಈ ಮಂತ್ ಎಂಡಲ್ಲಿ ಏನೋ ಒಂದು ಅಪ್ಡೇಟ್ ಸಿಗ್ಬಹುದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಅಂತಾನೆ ಹೇಳ್ಬೋದು. ನನ್ನ ಒಂದು ಅಪ್ಡೇಟ್ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ತುಂಬ ದಿನಗಳಿಂದ ಅಮೌಂಟ್ ಅನ್ನು ಬಂದದ್ದು ಪೆಂಡಿಂಗ್ ಇರೋದ್ರಿಂದ ಯಾವ್ದಾನ ಒಂದು ಮೀಡಿಯಾ ಪರ್ಸನು ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇವಾಗ ಏನು ಯುವ ನಿಧಿ ಆಫೀಸ್ ಕಡೆಯಿಂದನೂ ಕೂಡ ಏನು ಅಪ್ಡೇಟ್ ಇಲ್ಲ. ಏನಕ್ಕೆ ಅಂದರೆ ಅವ್ರು ಅಮೌಂಟ್ ಕಳಿಸಿದ್ರೆ ನಾವು ಇಲ್ಲಿ ಅಮೌಂಟ್ ಅನ್ನು ಬಂದದ್ದು DBT ಅನ್ನು ಒಂದು ಪುಷ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದರೆ ಇವಾಗ ಏನು ಆ ಒಂದು ಖಾತೆನ ಹ್ಯಾಂಡಲ್ ಮಾಡುವಂಥ ಒಂದು ಮಿನಿಸ್ಟರ್ ಬಂದ್ಬಿಟ್ಟು ಚೇಂಜ್ ಆಗಬಹುದು, ಇಲ್ಲಾಂದರೆ ಅವರೇ ಇದ್ರು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ನೆಕ್ಸ್ಟು ಇವಾಗ ಏನು 10 ಮಿನಿಸ್ಟರ್ದೇನು ಲಿಸ್ಟ್ ಮಾಡಿದಾರೋ ನೆಕ್ಸ್ಟು ಪಟ್ಟಿನಲ್ಲಿ ಆ ಒಂದು ಖಾತೆಗೆ ಕೂಡ ಅವಾಗಲೇ ಕೊಟ್ಬಿಡ್ತಾರೆ. ಸೊ ಅವಾಗ ನಿಮಗೆ ಅಪ್ಡೇಟ್ ಸಿಗಬಹುದು. ಗೃಹಲಕ್ಷ್ಮಿದಾಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವಾಗ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಅವ್ರು ಹೇಳಬೇಕು ಯಾವಾಗ ಅಮೌಂಟನ್ನು ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಪ್ರತಿಯೊಂದನ್ನು ಕೂಡ ಅವ್ರು ಅಪ್ಡೇಟ್ ಕೊಡಬೇಕು. ಸೊ ಅಲ್ಲಿ ತನಕನೂ ಕೂಡ ವೇಟ್ ಮಾಡಿ. ಸೊ ನೆಕ್ಸ್ಟ್ 2ನೇ ಏನು ಮಿನಿಸ್ಟರ್ನ ಒಂದು ಲಿಸ್ಟ್ ಬರೋ ತನಕನೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.